ಗದಗ ಜಿಲ್ಲೆಯಲ್ಲಿ ಇವತ್ತು ಮಾನ್ಯ ಎಚ್.ಕೆ. ಪಾಟೀಲ್ರು ನಮ್ಮ ಉಸ್ತುವಾರಿ ಸಚಿವರು ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ನಂತರ ಅವರು ಪರೇಡನ್ನು ವೀಕ್ಷಣೆ ಮಾಡಿದ ನಂತರ ಅವರ ಭಾಷಣ ಗಣರಾಜ್ಯೋತ್ಸವದ ಸಂದೇಶ ಅದರ ಓದ್ತಕ್ಕಂಥ ಸಂದರ್ಭದೊಳಗೆ ಬಹಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಕೇಂದ್ರದೊಳಗೆ ನರೇಂದ್ರ ಮೋದಿಯವರ ನೇತೃತ್ವದೊಳಗೆ ವಿಕಸಿತ ಭಾರತ ಜಿ ರಾಮ್ಜಿ ಏನೊಂದು ಬಿಲ್ ಅದ ಅದು ಮಂಡನೆ ಆಗಿ ಲೋವರ್ ಹೌಸ್ ಅಪ್ಪರ್ ಹೌಸ್ನ ಪಾಸ್ ಆಗಿ ಗ್ರಾಮೀಣ ಅಭಿವೃದ್ಧಿಗಾಗಿ ಕೂಲಿಕರ ಪರವಾಗಿ ಬಡವರ ಪರವಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಮಂಡಿಸಿದಂತಹ ಬಿಲ್ ಪಾಸ್ ಆದ ನಂತರ ಇವತ್ತು ಜನರಿಗೆ ತಪ್ಪು ಸಂದೇಶವನ್ನು ಅಂದ್ರೆ ಅವರು ಬಡವರ ಉದ್ಯೋಗ ಹಕ್ಕನ್ನು ಕಸಿಕೊಂಡಿದ್ದಾರೆ ಅನ್ನೋದು ತಪ್ಪು ಆಪಾದನೆ ಮಾಡ್ತಿದ್ದಾರೆ. ಇದನ್ನ ನಾವು ಕೇಳಲಿಕ್ಕೆ ಆಗುದಿಲ್ಲ. ಇದನ್ನ ನಾವು ಪ್ರೊಟೆಸ್ಟ್ ಮಾಡಿ ನಾವು ಈ ಕಡೆ ಹೊರಗಡೆ ಬಂದಿದ್ದೇನೆ. ಒಟ್ಟಾರೆ ಇವತ್ತು ಮಾನ್ಯ ಎಚ್.ಕೆ. ಪಾಟೀಲ್ ಇವರು ಕಾನೂನು ಸಚಿವರನ್ನ ಪ್ರಶ್ನೆ ಮಾಡ್ತೀನಿ. ಇವತ್ತು ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯೊಳಗ ಅವರ ಬಡವರ ಉದ್ಯೋಗ ಹಕ್ಕನ್ನು ಎಲ್ಲಿ ಕಸ್ಕೊಂಡಿವಿ? ನಾವು 100 ದಿನ ಇತ್ತು, 125 ದಿನ ಮಾಡಿದ ತಪ್ಪ? ಅವ್ರ ಹಕ್ಕನ್ನು ಕಸ್ಕೊಂಡಂಗಾಯ್ತಾ? 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಪಗಾರ ಕೊಡ್ತಿದ್ರು, ಪ್ರತಿ ವಾರ ಕೊಡು ಅಂತ ಹೇಳಿದ್ವಿ ನಾವು. ಅದನ್ನ ಕಾನೂನು ಮಾಡಿದ್ವಿ ನಾವು. ಲೇಟ್ ಆಗಿ ಕೊಟ್ರ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಂತ ಹೇಳಿದ್ವಿ. ಇದು ತಪ್ಪ ನಾವು ಮಾಡಿದ್ದು? ಇದು ಬಡವರ ವಿರೋಧಿನ? ವಾರಕ್ಕೊಮ್ಮೆ ಕೊಡಬೇಕಂತ ಕಾನೂನು ಮಾಡೀವಿ. ಹಿಂದೇನಿತ್ತು 15 ದಿನ ತಿಂಗಳ ಅದು ಪೂರ್ತಿ ಪಗಾರ ಕೊಡ್ತಿದ್ದಿಲ್ಲ. ಕಾನೂನು ಸಚಿವರು ತಿಳ್ಕೋಬೇಕಲ್ಲ. ಜನರಿಗೆ ತಪ್ಪ ಸಂದೇಶ ಮತ್ತೆ ಅವ್ರು ಕೊಡ್ತಾ ಹೋದ್ರೆ ಅದು ಕುತ್ಕೊಂಡು ಕೇಳ್ಬೇಕ ನಾವು. ಅದನ್ನ ಖಂಡಿಸಿ ನಾವು ಹೊರಗಡೆ ಬಂದಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಅವ್ರು ಅಪಾದನೆ ಮಾಡ್ತಾ ಇರ್ತಾರ. ಏನಪ್ಪಾ ಅಂದ್ರ ಗ್ರಾಮ ಸಭಾದ ಹಕ್ಕು ಕಸ್ಕೊಂಡಾರ, ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸ್ಕೊಂಡಾರ. ಎಲ್ಲಿ ಕಸ್ಕೊಂಡದ? ಸರಿಯಾಗಿ ಕಾನೂನು ಓದಬೇಕು ಮಾನ್ಯ ಎಚ್.ಕೆ. ಪಾಟೀಲ್ರು. ಪಂಚಾಯತ್ ರಾಜ್ಯ ಅಡಿಯೊಳಗೆ ಏನು ಗ್ರಾಮ ಸಭೆಗಳಿಗೆ ಗ್ರಾಮ ಪಂಚಾಯತಿಗೆ ಏನು ಹಕ್ಕು ಕೊಟ್ಟಿದ್ದಾರೋ ಅದನ್ನ ಏನು ಕಸ್ಕೊಂಡಿಲ್ಲ, ಯಥಾವತ್ತಾಗಿ ಇಟ್ಟಿದ್ದಾರೆ. ಏನ್ ಹಕ್ಕು ಕಸ್ಕೊಂಡಿದ್ದಾರೆ? ಬರೀ ಟೀಕಾ ಮಾಡೋದ ಇವರು? ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಟೀಕಾ ಮಾಡೋದು. ಮತ್ತೆ ಇದು ಸಂದೇಶದೊಳಗೆ ಓದ್ತಾರ, ನಾವು ಬಹಳ ಟ್ಯಾಕ್ಸ್ ಕೊಡ್ತೀವಿ, ಆ ಪ್ರಮಾಣದಲ್ಲಿ ಸರಿಯಾಗಿ ನಮಗೆ ಕೊಡಂಗಿಲ್ಲ, ವಾಪಸ್ ಕೊಡಂಗಿಲ್ಲ ಅಂತ. ಇಂದು ಇವರು UPA ಸರ್ಕಾರ ಇತ್ತಲ್ಲ, UPA ಸರ್ಕಾರದಾಗ ಎಷ್ಟು ಬಂದದ? ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮ್ಯಾಗೆ ನಾವು ಎಷ್ಟು ಕೊಟ್ಟಿವಿ ರಾಜ್ಯಕ್ಕೆ? ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಾರ್ದನ ಇವತ್ತು ರಾಜ್ಯೋತ್ಸವ ಆಚರಿಸ್ತಕ್ಕಂಥ ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದೊಳಗೆ ತಪ್ಪು ಸಂದೇಶವನ್ನು ಜನರಿಗೆ ಕೊಡೋದು ನಾವು ಉಗ್ರವಾಗಿ ಖಂಡಿಸ್ತೀನಿ. ಹಾಗಾಗಿ ನಾವು ಬಾಯ್ಕಾಟ್ ಮಾಡಿದ್ವಿ. ಗ್ರಾಮ್ಜಿ ವಿರೋಧ ಮಾಡೋ ವ್ಯಕ್ತಿಯಲ್ಲಿ ರಾಹುಲ್ ಗಾಂಧಿ ಅವರು ಗ್ರಾಮ್ಜಿ ಅಂದ್ರೆ ರಾಮನ ಹೆಸರು ತಗೊಳಕ್ ಅವ್ರಿಗೆ ಏನಾದ್ರು ಇದಾಗ್ತಿದೆ? ಅಲ್ಲ ರೀ, ನಾನೇನ್ ಹೇಳುದು, ಇವರು ನೋಡಿ ಕಾಲಕ್ಕೆ ತಕ್ಕಂತೆ ಈ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆ ಮಾಡ್ಕೊಂತ ಬಂದಾರ. ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಇತ್ತು, ಅದನ್ನ ಬದಲಿ ಮಾಡಿದವರು ಯಾರು? ಕಾಲಕ್ಕೆ ಇವತ್ತು ನಮ್ದೇನ್ರಿ 2047ಕ್ಕ ಭಾರತ ದೇಶವನ್ನ ವಿಕಸಿತ ಭಾರತ ಮಾಡ್ಬೇಕಂತಕೊಂಡು ನರೇಂದ್ರ ಮೋದಿಜಿಯವರ ಅವ್ರ ಗುರಿಯಾಗ್ಯದ. ಅದಕ್ಕೆ ತಕ್ಕಂತೆ ಗ್ರಾಮೀಣ ಅಭಿವೃದ್ಧಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ಈ ಒಂದು ಕಾನೂನನ್ನು ತಂದಿದ್ದಾರೆ. ಬಡವರ ಪರವಾಗಿದೆ, ರೈತರ ಪರವಾಗಿದೆ, ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗದ. ಇದು ಸರಿಯಾಗಿ ತಿಳ್ಕೊಳ್ಳಾರ್ದ ಕಾನೂನು ಸಚಿವರು ಮತ್ತಿವರು ಇದನ್ನ ಉಗ್ರವಾಗಿ ಖಂಡಿಸ್ತೀವಿ.